ಹಲೋ ಗಾಯ್ಸ್, ವೆಲ್ಕಮ್ ಟು ಡೋಜಿ ಡೈಲಿ ಮಿನಿ ಬ್ಲಾಗ್. ಇವತ್ತು ಅಂತಂದರೆ ಸಡನ್ ಆಗಿ ಪ್ಲಾನ್ ಆಯಿತು, ಭಾನುವಾರ ಸಂಜೆ ಹೋಗೋಣ, ಸೋಮವಾರ ಸ್ವಾಮಿ ದರ್ಶನ ಆಗುತ್ತೆ ಅಂತೇಳಿ ನಾನು ನಮ್ಮ ಅಣ್ಣ ಹೋಗ್ತಾ ಇದ್ದೀವಿ. ನಮ್ಮ ಬ್ರದರ್ ಆಲ್ರೆಡಿ ಬಸ್ ಬುಕ್ ಮಾಡಿದ್ರು. ನಾವು ಡೈರೆಕ್ಟಾಗಿ ಹೋಗಿ ತಿರುವಣ್ಣಾಮಲೆಗೆ ಹೋದ್ವಿ. ಅಲ್ಲಿ ಒಂದು ರೂಮ್ ತಗೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಅಲ್ಲಿಂದ ಡೈರೆಕ್ಟಾಗಿ ರೆಡಿ ಆಗಿಬಿಟ್ಟು ಗಿರಿ ಯಾತ್ರೆಗೆ ನಾವು ಹೊಂಟ್ವಿ. ನಾವು ರೂಮ್ನಿಂದ ಡೈರೆಕ್ಟಾಗಿ ರಾಜಗೋಪುರದ ಹತ್ರ ಹೋಗ್ತಾ ಇದ್ದೀವಿ. ರಾಜಗೋಪುರದ ಹತ್ರ ಕರ್ಪೂರ ಮತ್ತು ಕಾಯಿನ ಹೊಡೆದು ಅಲ್ಲಿಂದ ನಾವು ಗಿರಿ ಯಾತ್ರೆನ ಶುರು ಮಾಡಿದ್ವಿ. ನಂತರ ಗಿರಿ ಯಾತ್ರೆ ಮುಗಿಸ್ಕೊಂಬಿಟ್ಟು ಸ್ವಾಮಿ ದರ್ಶನಕ್ಕೆ ಲೈನ್ನಾಗ ಹೋಗ್ತಾ ಇದ್ದೀವಿ. ಲೈನ್ನಾಗ ಹೋದ್ವಿ, ಜನ ತುಂಬ ಇತ್ತು. ಅಂತಾಗೂ 4 ರಿಂದ 5 ಅವರ್ ನಾವು ಒಳಗಡೆ ವೆಯ್ಟ್ ಮಾಡಿದ್ದಕ್ಕೆ ಸ್ವಾಮಿ ದರ್ಶನ ಆಯಿತು. ಸ್ವಾಮಿಯ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದರೆ ಇಲ್ಲಿ 30 ರೂಪಾಯಿ ಕೊಟ್ಟರೆ ಬತ್ತಿ ಕೊಡ್ತಾರೆ. ಇಲ್ಲಿ ದೀಪ ಹಚ್ಬಿಟ್ಟು ನಮ್ಮ ಬೇಡಿಕೆಗಳನ್ನ ಬೇಡ್ಕೋಬೇಕು. ನಂತರ ಅಲ್ಲಿದ್ದ ನಾವು ಪ್ರಸಾದ ತಗೊಂಡು ಡೈರೆಕ್ಟಾಗಿ ರೂಮಿಗೆ ಬಂದ್ವಿ. ರೂಮಿಗೆ ಬಂದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಅಲ್ಲಿಂದ ನಾವು ಚೆಕ್ಔಟ್ ಮಾಡ್ಕೊಂಡ್ವಿ. ಚೆಕ್ಔಟ್ ಮಾಡ್ಕೊಂಡ್ರೆ ನಾವು ಹೋಗ್ತಾ ಇರೋದು ತಿರುವಣ್ಣಾಮಲೈ ಬೈಪಾಸ್. ಬಸ್ ಆಲ್ರೆಡಿ ಬುಕ್ಕಿಂಗ್ ಆಗಿತ್ತು. ನಾವು ಶೇರಿಂಗ್ ಆಟೋದಾಗಿ ತಿರುವಣ್ಣಾಮಲೈ ಬೈಪಾಸಿಗೆ ಬಂದ್ವಿ. ಇಲ್ಲಿನ ಸ್ಟಾಪ್ ಹೆಸರು ಬಂದು ಮಮ್ಮಿ ಡ್ಯಾಡಿ ಡಾಬಾ. ಅಲ್ಲಿಗೆ ನಮ್ಮ ಬಸ್ ಬಂತು. ನಮ್ಮ ಬಸ್ನ ಹತ್ಕೊಂಡು ಬಂದ್ವಿ. ನಡುವೆ ಊಟಕ್ಕೆ ತರಪ್ತು. ಊಟ ಮಾಡ್ಕೊಂಡು ನಾವು ಡೈರೆಕ್ಟಾಗಿ ರಾತ್ರಿ 2 ಗಂಟೆ ಬೆಂಗಳೂರಿಗೆ ಬಂದು ಇಳಿದ್ವಿ. ಬೆಂಗಳೂರಿಂದ ಡೈರೆಕ್ಟ್ ನಮ್ಮ ರೂಮ್ಗೆ.